ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಮೊದಲನೇ ವಿಷಯ, ನ್ಯೂ ಟೊಬ್ಯಾಕೊ ಟ್ಯಾಕ್ಸ್ ರೂಲ್ಸ್ ಸ್ಟಾರ್ಟ್ ಫ್ರಾಮ್ February 1. Central government has changed tobacco taxes and the new rates will apply from February. ತಂಬಾಕು ಉತ್ಪನ್ನಗಳ ಮೇಲಿನ ಒಂದು ತೆರಿಗೆಯ ಒಂದು ಸ್ಟ್ರಕ್ಚರ್ ಅನ್ನ ಕೇಂದ್ರ ಸರ್ಕಾರ ಬದಲಾಯಿಸ್ತಾ ಇದೆ. ಈ ಹೊಸ ದರ ಫೆಬ್ರವರಿ 1 ಅಂತಂದ್ರೆ ಮುಂದಿನ ತಿಂಗಳು 2026ರಿಂದ ಅನ್ವಯ ಆಗುತ್ತೆ. ಟ್ಯಾಕ್ಸಸ್ ಇನ್ಕ್ರೀಸ್ ಟು ಮೇಕ್ ಟೊಬ್ಯಾಕೊ ಕಾಸ್ಟ್ಲಿಯರ್. ಕೆಲವೊಂದು ಟೊಬ್ಯಾಕೊ ಪ್ರಾಡಕ್ಟ್ಗಳು ತುಂಬಾ ಕಾಸ್ಟ್ಲಿ ಆಗೋ ರೀತಿ ಟ್ಯಾಕ್ಸ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆದ್ರೆ ಬೀಡಿಗೆ ಸ್ವಲ್ಪ ಕಡಿಮೆ ಆಗಿದೆ. ಬೀಡೀಸ್ ಆರ್ ನೌ ಟ್ಯಾಕ್ಸ್ಡ್ ಅಟ್ 18%, ಅರ್ಲಿಯರ್ 28%. ಮೊದಲು 28% ಇತ್ತು, ಈಗ 18% ಮಾಡಿದ್ದಾರೆ. ಆದ್ರೆ ಇದನ್ನ ಬಿಟ್ಟು ಉಳಿದಿರುವಂತಹ ಅದರ್ ಟೊಬ್ಯಾಕೊ ಪ್ರಾಡಕ್ಟ್ಸ್ ಲೈಕ್ ಸಿಗರೇಟ್ಸ್, ಪಾನ್ ಮಸಾಲ, ಚೀವಿಂಗ್ ಟೊಬ್ಯಾಕೊ ಮೂವ್ ಟು 40% ಟ್ಯಾಕ್ಸ್ ಸ್ಲ್ಯಾಬ್. ಉಳಿದಿರುವಂತಹ ತಂಬಾಕು ಉತ್ಪನ್ನಗಳ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ 40%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಏಮ್ ಇಸ್ ಟು ಮೇಕ್ ಟೊಬ್ಯಾಕೊ ಮೋರ್ ಎಕ್ಸ್ಪೆನ್ಸಿವ್ ಸೊ ಪೀಪಲ್ ರೆಡ್ಯೂಸ್ ಕನ್ಸಂಪ್ಷನ್. ಗುರಿ ಏನು? ಒಂದು, ಸರ್ಕಾರಕ್ಕೆ ಜಾಸ್ತಿ ಹಣ ಬರಬೇಕು, ಅದನ್ನ ಗುರಿಲಿಟ್ಕೊಂಡು ಮಾಡಿರುತ್ತಾರೆ. ಇನ್ನೊಂದು, ಸಾಮಾಜಿಕ ಕಳಕಳಿಯ ಗುರಿ ಕೊಡೋದೇನಂತಂದ್ರೆ ಉದ್ದೇಶ, ನಾವು ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಜನರು ಅದನ್ನ ಖರೀದಿಸೋದನ್ನ ಕಡಿಮೆ ಮಾಡ್ತಾರೆ, ಹಾಗಾಗಿ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡಿದ್ದೇವೆ, ಎಕ್ಸ್ಪೆನ್ಸಿವ್ ಆಗುತ್ತೆ ಇದರಿಂದ ಅಂತ ಸರ್ಕಾರ ಹೇಳುತ್ತೆ. ಇನ್ನು GST ಕಾಂಪನ್ಸೇಷನ್ ಸೆಸ್ ಎಂಡ್ಸ್. ಸ್ಪೆಷಲ್ GST ಕಾಂಪನ್ಸೇಷನ್ ಸೆಸ್ used to compensate states for GST losses has ended and tobacco taxes are now reset under the new system. ಈಗ ರಾಜ್ಯಗಳಿಗೆ ಆಗ್ತಾ ಇರತಕ್ಕಂಥ ನಷ್ಟವನ್ನ ಭರಿಸಲಿಕ್ಕೆ GST ಕಾಂಪನ್ಸೇಷನ್ ಸೆಸ್ ಅಂತ ಇಟ್ಟಿದ್ರು. ಈಗ ಅದು ಕೊನೆಗೊಳ್ತಾ ಇದೆ. ಅದರ ಬದಲಿಗೆ ಹೊಸ ತೆರಿಗೆ ವ್ಯವಸ್ಥೆಯನ್ನು ರೂಪಿಸ್ತಾ ಇದ್ದಾರೆ. Control over money alone is not cruelty. The Supreme Court of India said that a husband controlling family money does not automatically count as cruelty unless it causes clear mental or physical harm to the wife. ಒಂದು ಮನೆ ಇರುತ್ತೆ, ಮನೆಯಲ್ಲಿ ಗಂಡ ಹೆಂಡತಿ ಇರ್ತಾರೆ. ಇಡೀ ಕುಟುಂಬದ ಹಣಕಾಸನ್ನ ನೋಡ್ಕೊಳ್ತಾ ಇರೋನು ಗಂಡ ಆಗಿರ್ತಾನೆ, ಪುರುಷ ಆಗಿರ್ತಾನೆ. ಕೇವಲ ಹಣಕಾಸಿನ ನಿಯಂತ್ರಣ ಮಾಡಿದ ಮಾತ್ರಕ್ಕೆ ಅದನ್ನ ಕ್ರೌರ್ಯ ಅಂತ ಹೇಳಿಕ್ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಅಂದ್ರೆ ಪ್ರತಿಯೊಂದಕ್ಕೂ ಹೆಂಡತಿ ಬಂದು ಗಂಡನ ಹತ್ರ ಕೈ ಚಾಚಬೇಕಾಗತ್ತೆ. ಅವಾಗ ಗಂಡ ಹೆಂಡತಿಗೆ ಬೇಕಾದಷ್ಟು ಹಣವನ್ನು ಕೊಡಬಹುದು. ಆದ್ರೆ ಜಸ್ಟ್ ಕಂಟ್ರೋಲಿಂಗ್ ಫ್ಯಾಮಿಲಿ ಮನಿ ಕಂಟ್ರೋಲ್ ಮಾಡೋದು ಮಾತ್ರ, ಅದರಿಂದಾಗಿ ಡಸ್ ನಾಟ್ ಆಟೋಮ್ಯಾಟಿಕಲಿ ಕೌಂಟ್ ಆಸ್ ಕ್ರೂಯಲ್ಟಿ. ಅದು ಕ್ರೌರ್ಯ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಇದರಿಂದಾಗಿ ಒಂದ್ ವೇಳೆ ಹೆಂಡತಿಗೆ, ಪತ್ನಿಗೆ ಮಾನಸಿಕ ಅಥವಾ ದೈಹಿಕ ಹಾನಿ ಆಗ್ತಾ ಇದ್ರೆ ಅದನ್ನ ಕ್ರೌರ್ಯ ಅಂತ ಹೇಳಬಹುದು. ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, criminal cases need strong proof. The court said criminal law should not be misused to settle personal or family disputes. Vague or general allegations are not enough to prove cruelty. ಎಷ್ಟೋ ಸಾರಿ ನಾವು ಇದನ್ನು ನೋಡ್ತಾ ಇರ್ತೇವೆ. ಕಾನೂನುಗಳನ್ನ ದುರುಪಯೋಗ ಪಡಿಸ್ಕೊಳ್ಳೋರು ಜಾಸ್ತಿ ಆಗ್ಬಿಡ್ತಾರೆ. ಈಗ ವೈಯಕ್ತಿಕ ದ್ವೇಷ ಇರುತ್ತೆ ಅಥವಾ ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿರುತ್ತೆ. ಅದಕ್ಕೋಸ್ಕರ ಕ್ರಿಮಿನಲ್ ಕಾನೂನುಗಳನ್ನ ಸಾಧನವಾಗಿ ಬಳಸ್ಕೊಳ್ಬಾರದು. ಸ್ಪಷ್ಟವಾಗಿ ಏನೇನೋ ಆರೋಪ ಮಾಡಿದ್ರೆ ಅಥವಾ ಜನರಲ್ ಅಲಿಗೇಷನ್ಸ್ ಮಾಡಿದ್ರೆ ಅದನ್ನ ಕ್ರೂಯಲ್ಟಿ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಕ್ರೂಯಲ್ಟಿ ಮಸ್ಟ್ ಇನ್ವಾಲ್ವ್ ರಿಪೀಟೆಡ್ ಸೀರಿಯಸ್ ಆಕ್ಟ್ಸ್. ಕ್ರೂಯಲ್ಟಿ ಅಂತ ಕರ್ಸ್ಕೊಳ್ಬೇಕಂತಂದ್ರೆ, ಫಾರ್ ಅ ಕೇಸ್ ಆಫ್ ಕ್ರೂಯಲ್ಟಿ ಟು ಸ್ಟ್ಯಾಂಡ್ ದೇರ್ ಮಸ್ಟ್ ಬಿ ಸ್ಪೆಸಿಫಿಕ್, ರಿಪೀಟೆಡ್ ಅಂಡ್ ಸೀರಿಯಸ್ ಆಕ್ಟ್ಸ್ ದಟ್ ಕ್ಲಿಯರ್ಲಿ ಶೋ ಹರಾಸ್ಮೆಂಟ್ ಆರ್ ಹಾರ್ಮ್, ನಾಟ್ ಜಸ್ಟ್ ಫಿನಾನ್ಷಿಯಲ್ ಡಿಸ್ಅಗ್ರಿಮೆಂಟ್ಸ್. ಪ್ರತ್ಯ ಕ್ರೌರ್ಯ ಅಂತ ಆಗ್ಬೇಕಂತಾದ್ರೆ, ಅದು ಹಾಗಂತ ಸಾಬೀತುಪಡಿಸ್ಬೇಕು ಅಂತಾದ್ರೆ ಅದು ಗಂಭೀರವಾಗಿರ್ಬೇಕು. ಪದೇ ಪದೇ ಅದ್ ನಡೀತಾ ಇದ್ರೆ ಅಥವಾ ಕಿರುಕುಳ ಆಗಿದ್ರೆ ಅದನ್ನ ಕ್ರೌರ್ಯ ಅಂತ ಹೇಳ್ಬಹುದು. ಹಣಕಾಸಿನ ವಿಷಯದಲ್ಲಿ ಅಸಮಾಧಾನ ಇದೆ ಅಂದ ಮಾತ್ರಕ್ಕೆ ಅದನ್ನ ಕ್ರೌರ್ಯ ಅಂತ ಹೇಳಿಕ್ಕೆ ಆಗೋದಿಲ್ಲ, ಸುಪ್ರೀಂ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ನೆಕ್ಸ್ಟ್, DRDO will strengthen India's air defense. Defense Minister Rajnath Singh said that Defense Research and Development Organization, that is none other than DRDO, will play a major role in protecting India from air attacks by installing advanced air defense systems across the country. ಶತ್ರು ರಾಷ್ಟ್ರಗಳ ವೈಮಾನಿಕ ದಾಳಿಗಳಿಂದ ಭಾರತವನ್ನು ರಕ್ಷಿಸಲಿಕ್ಕೆ DRDO ಹೊಸ ಅತ್ಯಾಧುನಿಕವಾದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ, ವಾಯು ರಕ್ಷಣಾ ವ್ಯವಸ್ಥೆಗಳನ್ನ ದೇಶಾದ್ಯಂತ ಸ್ಥಾಪಿಸಲಿಕ್ಕಿದೆ. ರಾಜನಾಥ್ ಸಿಂಗ್ ಅವರು ಹೇಳ್ತಾ ಇದ್ದಾರೆ. ಗಡಿ ಭಾಗಗಳಲ್ಲಿ ಮತ್ತೆ ಆಯಕಟ್ಟಿನ ಸ್ಥಳಗಳಲ್ಲಿ ಈ ವ್ಯವಸ್ಥೆಗಳನ್ನ ಅಳವಡಿಸೋದ್ರ ಮೂಲಕ
ಭಾರತದ ಆಕಾಶವನ್ನ ಅಭೇದ್ಯವಾಗಿಸೋದು ಅಂತಂದ್ರೆ ಯಾರು ಬಂದು ಅದನ್ನ ಭೇದಿಸ್ಲಿಕ್ಕೆ ಆಗ್ಬಾರ್ದು. ಆ ರೀತಿ ಮಾಡೋದು ಸರ್ಕಾರದ ಗುರಿ. ಫೋಕಸ್ ಆನ್ ಪ್ರೊಟೆಕ್ಟಿಂಗ್ ಕೀ ಪ್ಲೇಸಸ್ ಫ್ರಮ್ ಏರ್ ಥ್ರೆಟ್ಸ್. ಅಂಡರ್ ದಿ ಸುದರ್ಶನ್ ಚಕ್ರ ಇನಿಷಿಯೇಟಿವ್, DRDO will help secure important sites, military bases, and vital installations against threats like enemy aircrafts, drones, and missiles. ಸುದರ್ಶನ ಚಕ್ರ ಯೋಜನೆ ಅಡಿಯಲ್ಲಿ ದೇಶದ ಪ್ರಮುಖ ನಗರಗಳನ್ನ, ಸೇನಾ ನೆಲೆಗಳನ್ನ, ಸೂಕ್ಷ್ಮ ಪ್ರದೇಶಗಳಿರ್ತಲ್ಲ, ವೈಟಲ್ ಇನ್ಸ್ಟಾಲೇಷನ್ಸ್, ಅವುಗಳಿಗೆಲ್ಲ ರಕ್ಷಣೆ ಕೊಡ್ಲಿಕ್ಕೆ DRDO ಮುಂದಾಗ್ತಾ ಇದೆ. ಮತ್ತೆ ವಿಮಾನ, ಕ್ಷಿಪಣಿ ಮತ್ತೆ ಡ್ರೋನ್ ದಾಳಿಗಳನ್ನ ಪತ್ತೆ ಹಚ್ಚಿ ಅವುಗಳನ್ನ ಆಕಾಶದಲ್ಲೇ ಹೊಡೆದು ಉರುಳಿಸೋದು ಅಂತ ಸಾಮರ್ಥ್ಯವನ್ನ ಈ ವ್ಯವಸ್ಥೆ ಹೊಂದಿರುತ್ತೆ. Push for self-reliance and modern technology. The government wants DRDO to focus on homegrown defense technology, work with startups and private companies, and ensure India is ready for future wars and new aerial threats. ಎಲ್ಲ ಕಡೆ ನಾವು ಒಂದೇ ಮಂತ್ರವನ್ನ ಜಪಿಸ್ತಾ ಇದ್ದೇವೆ, ಏನದು? ಆತ್ಮನಿರ್ಭರತೆ. ಈಗ ರಕ್ಷಣಾ ಕ್ಷೇತ್ರದಲ್ಲಿ ಮೊದಲಿಂದ ನಾವು ಹೇಳ್ತಾ ಇರೋದು ಸಹ ಅದೇ, ಆತ್ಮನಿರ್ಭರ ಭಾರತವಾಗಬೇಕು ಅಂತ. ಅದಕ್ಕೆ ಸರ್ಕಾರ ಹೆಚ್ಚು ಒತ್ತು ನೀಡ್ತಾ ಇದೆ. ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಲಿಕ್ಕೆ DRDOಗೆ ಸೂಚಿಸ್ತಾ ಇದೆ. ಸರ್ಕಾರಿ ಸಂಸ್ಥೆಗಳು ಮಾತ್ರ ಅಲ್ಲ, ಸ್ಟಾರ್ಟ್ಅಪ್ಗಳು ಸಹ ಖಾಸಗಿ ಸಂಸ್ಥೆಗಳ ಜೊತೆ, ಕಂಪನಿಗಳ ಜೊತೆ ಸಹಭಾಗಿತ್ವ, ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಳ್ಳೋದ್ರ ಮೂಲಕ ಫ್ಯೂಚರ್ ವಾರ್ ಅಂತಂದ್ರೆ ಅದು ಕೇವಲ ಮಿಲಿಟರಿ ಅಥವಾ ಏರ್, ಅದು ಕೇವಲ ನಾವು ನೌಕಾನೆಲೆ ಆಗಿರಬಹುದು, ಭೂಸೇನೆ ಆಗಿರಬಹುದು, ವಾಯುಸೇನೆ ಆಗಿರಬಹುದು, ಇಷ್ಟೇ ಅಲ್ಲ. ಮುಂದಿನ ದಿನಗಳಲ್ಲಿ ಬಯೋವಾರ್, ಸೈಬರ್ ಅಟ್ಯಾಕ್ಸ್ ಅಲ್ವಾ, ಇಂತಹ ಹಲವಾರು ಹೊಸ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್, ಹೀಗೆ ಬೇರೆ ಬೇರೆ ರೀತಿ ಇದನ್ನ ನಾವು ಸೆಕ್ಯೂರಿಟಿಯಲ್ಲಿ ನೋಡ್ತೇವೆ. ಅಂತಹ ಎಲ್ಲ ವಾರ್ಗಳಿಗೂ ನಮ್ಮನ್ನ ನಾವು ಸನ್ನದ್ಧರಾಗಿಸ್ಕೊಳ್ಬೇಕು. ಅದ್ರ ಕಡೆ ಭಾರತ ಮುಖ ಮಾಡ್ತಾ ಇದೆ. ಇನ್ನು ಫಸ್ಟ್ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಲಾಂಚ್ಡ್ ಆನ್ ದಿಸ್ ರೂಟ್. ಯಾವ ರೂಟ್ ಅಲ್ಲಿ? ಗುವಾಹಟಿ ಕೋಲ್ಕತ್ತಾ. ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ರೈಲ್ ನ ಅಸ್ಸಾಂನ ಗುವಾಹಟಿ ಮತ್ತು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ನಡುವೆ ಸಂಚರಿಸಲಿಕ್ಕಿದೆ. ಇದು ಅಲ್ಲಿ ಈಗ ಬಿಡುಗಡೆ ಆಗ್ಲಿಕ್ಕಿದೆ. ಮೇಕಿಂಗ್ ಲಾಂಗ್ ಡಿಸ್ಟೆನ್ಸ್ ಓವರ್ ನೈಟ್ ಟ್ರಾವೆಲ್ ಮೋರ್ ಕಂಫರ್ಟಬಲ್. ನರೇಂದ್ರ ಮೋದಿ ಅವರು ಇದಕ್ಕೆ ಹಸಿರು ನಿಶಾನೆ ತೋರಿಸಲಿಕ್ಕಿದ್ದಾರೆ. ಡಿಸೈನ್ಡ್ ಫಾರ್ ನೈಟ್ ಟ್ರಾವೆಲ್ ವಿತ್ ಮಾಡರ್ನ್ ಫೆಸಿಲಿಟಿ. ದ ಟ್ರೈನ್ ಹ್ಯಾಸ್ ಸ್ಲೀಪಿಂಗ್ ಬರ್ತ್ಸ್, modern seats, better suspension, automatic doors, CCTV cameras, safety systems, making night journey safer and more comfortable than regular trains. ಸಾಮಾನ್ಯ ಟ್ರೈನ್ಗಳಿಗಿಂತ ಹೆಚ್ಚಿನ ವ್ಯವಸ್ಥೆಗಳಿರುತ್ತೆ. CCTV ವ್ಯವಸ್ಥೆ ಇರಬಹುದು, ಮತ್ತೆ ಕವಚ್ ಸಿಸ್ಟಮ್ ಅಂತ ಕೇಳಿರಬಹುದು ನೀವು. ಆ ತಂತ್ರಜ್ಞಾನ, ಅತ್ಯಾಧುನಿಕ ಬರ್ತ್ಗಳು, ರೈಲ್ವೆ ಬರ್ತ್ಗಳು ಅದನ್ನೆಲ್ಲ ಅಳವಡಿಸಿದ್ದಾರೆ. ನೈಟ್ ಜರ್ನಿ ಮಾಡೋರಿಗೆ ಇದಷ್ಟು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆಗಳನ್ನ ರೂಪಿಸಿದ್ದಾರೆ. Faster and more comfortable than older trains, with a speed up to 180 km per hour, the capacity of 823 passengers. This train will save travel time, offer a premium experience for people traveling between northeast and eastern India. 180 ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಮತ್ತೆ 823 ಪ್ಯಾಸೆಂಜರ್ಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯ ಇದಕ್ಕಿದೆ. ಹಾಗಾಗಿ ಪ್ರಯಾಣದ ಸಮಯವನ್ನ ಗಣನೀಯವಾಗಿ ಉಳಿಸುತ್ತೆ. ಒಂದು ಆರ್ಟಿಕಲ್ ಡಿಸ್ಕಷನ್ ಮಾಡೋಣ. ಮ್ಯಾಂಡೇಟಿಂಗ್ ಸ್ಟೂಡೆಂಟ್ ಪ್ರೆಸೆನ್ಸ್, ಇರೇಸಿಂಗ್ ಲರ್ನಿಂಗ್. ಯಾವುದ್ರ ಬಗ್ಗೆ ಇದೆ? ಇದು ಶಿಕ್ಷಣದ ಬಗ್ಗೆ ಇದೆ, ಎಜುಕೇಶನ್ ಬಗ್ಗೆ. GS 1, 2, 3, 4 ಮತ್ತೆ essay ಎಲ್ಲ ಕಡೆ ಹೆಲ್ಪ್ ಆಗುತ್ತೆ ಇದು. ಡೆಲ್ಲಿ ಹೈಕೋರ್ಟ್ಸ್ ರೂಲಿಂಗ್ ಅಗೇನ್ಸ್ಟ್ ರಿಜಿಡ್ ಅಟೆಂಡೆನ್ಸ್ ರೂಲ್ಸ್ ರಿಮೈಂಡ್ಸ್ ಅಸ್ ದಟ್ ಟ್ರೂ ಲರ್ನಿಂಗ್ cannot be forced through the surveillance. It must grow from curiosity, freedom and good teaching. ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ತುಂಬಾ ಸಾರಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೇವೆ. ಒಂದು ವಿಷಯವನ್ನ ಫೋರ್ಸ್ಫುಲ್ ಆಗಿ ನೀನು ಇದನ್ನ ಕಲೀಲೇಬೇಕು ಅಂತ ಮಕ್ಕಳ ತಲೆಗೆ ಅದನ್ನ ಹೇರೋದು ಬೇರೆ, ಆದ್ರೆ ನಿಜವಾದ ಕ್ಯೂರಿಯಾಸಿಟಿಯಿಂದ ಮಕ್ಕಳು ಕಲಿಯೋ ರೀತಿ ಮಾಡೋದು ಬೇರೆ ಅಲ್ವಾ? ಎರಡರ ನಡುವೆ ಡಿಫ್ರೆನ್ಸ್ ಇದೆ. ನಾವಾಗೆ ಹೋಗಿ ಅವರನ್ನ ಪುಷ್ ಮಾಡೋದು ಬೇರೆ, ಆದ್ರೆ ಅವರೇ ಬಂದು, ಮಕ್ಕಳೇ ಬಂದು ಮುಂದೆ ಬಂದು ಆ ಕ್ಯೂರಿಯಾಸಿಟಿಯಿಂದ ಅದನ್ನ ಕಲಿಯುವ ರೀತಿ ಮಾಡುವಂತಹ ವ್ಯವಸ್ಥೆ ಬೇರೆ. ವಾಟ್ ದ ಕೋರ್ಟ್ ಸ್ಯಾಡ್, ವೈ ಇಟ್ ಮ್ಯಾಟರ್ಸ್ ನೋಡೋಣ. Delhi High Court allowed law students to sit for exams even without meeting strict attendance. ಡೆಲ್ಲಿ ಹೈಕೋರ್ಟ್ ಏನ್ ಹೇಳ್ತು? ಸ್ಟ್ರಿಕ್ಟ್ ಅಟೆಂಡೆನ್ಸ್ ಬೇಕು ಅಂತ ಇಲ್ಲ, ನೀವು ಎಕ್ಸಾಮ್ ಕೂತ್ಕೋಬಹುದು ಅಂತ ಹೇಳ್ತಾ ಇದೆ. ದಿಸ್ ಚಾಲೆಂಜಸ್ ದ ಬಿಲೀಫ್. ಈಗ ಇಲ್ಲಿ ಒಂದು ಬಿಲೀಫ್ ಇತ್ತು ಮೊದಲಿಂದ, ಎಲ್ಲ ಕಡೆ ಈಗ ಅದೇ ಇದೆ. ನಾವು ಚಿಕ್ಕವರಿದ್ದಾಗಿಂದ ಕೊನೆ ತನಕನೂ, ಡಿಗ್ರಿ ತನಕನೂ ನೋಡ್ತಾ ಇರ್ತೇವೆ. ಹಾಲ್ ಟಿಕೆಟ್ ಕೊಡ್ಬೇಕಾದ್ರೆ, ಎಕ್ಸಾಮ್ ಹಾಲ್ ಟಿಕೆಟ್ ಕೊಡ್ಬೇಕಾದ್ರೆ
ಅವಾಗ ಎಷ್ಟು ಅಟೆಂಡೆನ್ಸ್ ಇದೆ ಅಂತ ನೋಡಿಕೊಂಡು ಅದರ ಆಧಾರದ ಮೇಲೆ ಇಂತಿಷ್ಟು ಪರ್ಸೆಂಟ್ ಅಂತ ಕೆಲವೊಂದು ಕಡೆ ಇಟ್ಟಿರ್ತಾರೆ. ಅದಕ್ಕಿಂತ ಕಡಿಮೆ ಇದ್ರೆ ಹಾಲ್ ಟಿಕೆಟ್ ಕೊಡೋದಿಲ್ಲ. ಅವ್ರ ಪ್ರಕಾರ ಏನು ಹಾಗಾದ್ರೆ, ಅಟೆಂಡೆನ್ಸ್ ಇದ್ರೆ ನಾವು ಕಲ್ತಿದ್ದೀವಿ ಅಂತ. ಅಟೆಂಡೆನ್ಸ್ ಈಕ್ವಲ್ ಟು ಲರ್ನಿಂಗ್. ಈ ತರ ಒಂದು ಪಾಲಿಸಿ ಅಥವಾ ಒಂದು ಬಿಲೀಫ್ ನ ಮೇಲೆ ಇದನ್ನ ತಂದಿರಬಹುದು. ದ ಜಡ್ಜ್ಮೆಂಟ್ ಕ್ವಶನ್ಸ್ ಅನ್ ಓಲ್ಡ್ ಬ್ಯೂರೋಕ್ರಾಟಿಕ್ ಮಾಡೆಲ್ ಆಫ್ ಎಜುಕೇಶನ್ ಬೇಸ್ಡ್ ಆನ್ ಕಂಟ್ರೋಲ್ ರಾದರ್ ದನ್ ಎಂಗೇಜ್ಮೆಂಟ್. ಈ ಜಡ್ಜ್ಮೆಂಟ್ ಅಲ್ಲಿ ಅವ್ರು ಹೇಳಿದ್ರಲ್ವಾ ದೆಹಲಿ ಹೈಕೋರ್ಟ್ ಅಲ್ಲಿ, ಸ್ಟ್ರಿಕ್ಟ್ ಅಟೆಂಡೆನ್ಸ್ ಏನು ಬೇಕಾಗೋದಿಲ್ಲ, ನೀವು ಕೂತ್ಕೋಬಹುದು ಎಕ್ಸಾಮಿಗೆ ಅಂತ ದೆಹಲಿ ಹೈಕೋರ್ಟ್ ಹೇಳ. ಹೀಗಾಗಿ ಹಿಂದಿನಿಂದ ಬಂದಿದ್ದಂತಹ ಈ ಅಟೆಂಡೆನ್ಸ್ ಮಾಡೆಲ್ ಅನ್ನ ಕ್ವಶನ್ ಮಾಡುತ್ತೆ ಈ ಜಡ್ಜ್ಮೆಂಟ್. ಇನ್ನು ಕಂಪಲ್ಸರಿ ಅಟೆಂಡೆನ್ಸ್ ಬಿಲಾಂಗ್ಸ್ ಟು ಪ್ಯಾಟರ್ನಲಿಸ್ಟಿಕ್ ಸಿಸ್ಟಮ್ ಅಂತಂದ್ರೆ, ವೇರ್ ಸ್ಟೂಡೆಂಟ್ಸ್ ಆರ್ ಟ್ರೀಟೆಡ್ ಆಸ್ ಪ್ಯಾಸಿವ್ ರೆಸಿಪಿಯೆಂಟ್ಸ್ ಹೂ ಮಸ್ಟ್ ಬಿ ಮಾನಿಟರ್ಡ್. ಅಂತಂದ್ರೆ ಕಲಿಯುವಿಕೆ ಅನ್ನೋದು ಕ್ಲಾಸ್ ಅಲ್ಲಿ ಕೂತ್ಕೊಂಡ್ರಾಯ್ತು, ಅವರು ಬಂದು ಕೂತ್ಕೊಳ್ತಾರೆ, ಕೇಳ್ತಾರೆ, ಏನ್ ಹೇಳ್ತಾರೋ ಅದನ್ನ ಬೈ ಹಾರ್ಟ್ ಮಾಡ್ತಾರೆ, ಆಮೇಲೆ ಎಕ್ಸಾಮಿಗೆ ಬರ್ತಾರೆ, ಬರೀತಾರೆ. ಆ ಒಂದು ಮೆಥಡ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ದಾರೆ ಇದನ್ನ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ರಿಯಲ್ ಎಜುಕೇಶನ್ ಅಂತಂದ್ರೆ ಏನು ಆಕ್ಚುಲಿ, ಅದನ್ನ ಫೋರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆನಾಟ್ ಬಿ ಫೋರ್ಸ್ಡ್, ಕೆನಾಟ್ ಬಿ ಮೆಷರ್ಡ್ ಬೈ ಫಿಸಿಕಲ್ ಪ್ರೆಸೆನ್ಸ್. ಕ್ಲಾಸ್ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅವ್ರು ಕಲಿತಾ ಇದ್ದಾರೆ ಅಂತ ಅಲ್ಲ. ಕೆನಾಟ್ ಗ್ರೋ ಥ್ರೂ ಫಿಯರ್ ಆಫ್ ಪನಿಷ್ಮೆಂಟ್. ಏನೋ ಶಿಕ್ಷೆ ಕೊಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಓದ್ತಾರಲ್ವಾ, ಅದು ಎಷ್ಟು ದಿನ ತಲೆಯಲ್ಲಿ ಇರುತ್ತೆ. ನಾವೇ ಎಷ್ಟೋ ವಿಷಯಗಳನ್ನ ಎಕ್ಸಾಮಿಗೋಸ್ಕರ ಅಂತ ಮಾತ್ರ ಓದೋದು. ಎಕ್ಸಾಮಿಗೋಸ್ಕರ ಓದ್ತೀವಿ, ಓದಾದ್ಮೇಲೆ ಎಕ್ಸಾಮ್ ಮುಗ್ದ ಮಾರನೇ ದಿನಾನೇ ಆ ಒಂದು ವಿಷಯಗಳು ನೆನಪಿರೋದಿಲ್ಲ ನಮ್ಗೆ. ಇಟ್ ಫಾರ್ಗಾಟ್ ಆಲ್ ದೋಸ್ ಥಿಂಗ್ಸ್ ಬಿಕಾಸ್ ಇಟ್ ಇಸ್ ಬಿಕಾಸ್ ಆಫ್ ದ ಫಿಯರ್ ವಿ ಆರ್ ನಾಟ್ ಏಬಲ್ ಟು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್ ಅಲ್ವಾ. ನಮ್ಗೆ ಅದನ್ನ ನೆನಪಿಟ್ಕೊಳ್ಳೋ ಇಷ್ಟನೂ ಇರೋದಿಲ್ಲ. ಎಕ್ಸಾಮ್ ಮುಗೀತಲ್ಲ, ತಲೆಯಲ್ಲಿ ಹಬ್ಬ ಮುಗೀತು ಅನ್ನುವಂಥ ಭಾವನೆ ಬರುತ್ತೆ. ಆ ಫಿಯರ್ ಆಫ್ ಪನಿಷ್ಮೆಂಟ್ ಅದು ಹೊರಟು ಹೋದ್ಮೇಲೆ ಅದ್ರ ಜೊತೆ ನಮ್ಮ ಮೆಮೊರಿನೂ ಮುಗಿಯುತ್ತೆ ಅದರ ವಿಷಯಕ್ಕೆ ಸಂಬಂಧಪಟ್ಟಿರೋದು. ಗುಡ್ ಯೂನಿವರ್ಸಿಟಿ ಶುಡ್ ಇನ್ವೈಟ್ ಕ್ಯೂರಿಯಾಸಿಟಿ, ನಾಟ್ ಎನ್ಫೋರ್ಸ್ ಒಬಿಡಿಯನ್ಸ್. ಒಂದು ಒಳ್ಳೆ ಯೂನಿವರ್ಸಿಟಿ ಇದೆ ಅಂತಂದ್ರೆ ಅದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಕು, ವಿಷಯದಲ್ಲಿ ಆಸಕ್ತಿನ ತರಿಸಬೇಕು. ರಿಚರ್ಡ್ ಫೇಮನ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಬಗ್ಗೆ ನೀವು ಕೇಳಿದಿರೋ ಗೊತ್ತಿಲ್ಲ. ಈ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಮತ್ತೆ ಟೀಚಿಂಗ್ ಬಗ್ಗೆ, ಅದರಲ್ಲೂ ಸೈನ್ಸ್ ಹೇಗಿರ್ಬೇಕು ಟೀಚಿಂಗ್ ಅನ್ನೋದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಅವರು ಹಲವಾರು ವಿಷಯಗಳನ್ನ ಹೇಳ್ತಾರೆ. ಯಾವಾಗ ಸಾಧ್ಯ ಇದ್ರೆ ನೋಡಿ. ವೈ ಅಟೆಂಡೆನ್ಸ್ ಬೇಸ್ಡ್ ಕಂಟ್ರೋಲ್ ಫೇಲ್ಸ್. ಅಟೆಂಡೆನ್ಸ್ ಇಂದ ಕಂಟ್ರೋಲ್ ಮಾಡೋದು ಯಾಕೆ ಫೇಲ್ ಆಗುತ್ತೆ? ಯಾಕಂತಂದ್ರೆ ಅಟೆಂಡೆನ್ಸ್ ಇದ್ರೆ ಏನ್ ಮಾಡ್ತಾರೆ ಅವರು, ನೀವು ಒಬಿಡಿಯಂಟ್ ಸ್ಟೂಡೆಂಟ್ ಅಂತ ನೋಡ್ತಾರೆ ಹೊರತು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅನ್ನ ಚೆಕ್ ಮಾಡೋದಿಲ್ಲ. ನೀವು ನಿಯಮಗಳನ್ನ ಅನುಸರಿಸ್ತಾ ಇದ್ದೀರಾ ಅಷ್ಟೇ ಬೇಕಾಗಿರೋದು. ನಿಮ್ಗೆ ಕ್ಯೂರಿಯಾಸಿಟಿ ಇದೆಯಾ, ಬೇಡ. ಅದು ಡಿಸಿಪ್ಲಿನ್ ನೋಡ್ತಾರೆ, ಲರ್ನಿಂಗ್ ನೋಡೋದಿಲ್ಲ. ವೆನ್ ಟೀಚರ್ಸ್ ರಿಲೈ ಆನ್ ಅಟೆಂಡೆನ್ಸ್ ರೂಲ್ಸ್, ಇಟ್ ಆಫನ್ ಮೀನ್ಸ್ ಟೀಚಿಂಗ್ ಹ್ಯಾಸ್ ಬಿಕಮ್ ರೂಟೀನ್. ಟೀಚಿಂಗ್ ಅನ್ನೋದು ರೂಟೀನ್ ಆಗ್ಬಿಟ್ಟಿರುತ್ತೆ. ಕಂಟೆಂಟ್ ಇಸ್ ರಿಪಿಟೇಟಿವ್, ಅದೇ ಕಂಟೆಂಟ್ ಪದೇ ಪದೇ. ಕ್ಲಾಸ್ ರೂಮ್ ಲ್ಯಾಕ್ ಇಂಟೆಲೆಕ್ಚುಯಲ್ ಎಕ್ಸೈಟ್ಮೆಂಟ್. ಇಂಟೆಲೆಕ್ಚುಯಲ್ ಡಿಬೇಟ್ಗಳಾಗಿರ್ಬೇಕು ಅಥವಾ ಒಂದು ಒಳ್ಳೆ ಚರ್ಚೆ ಆಗ್ಬೇಕು, ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದಿರ್ಬಹುದು, ಅಂತಹ ಒಂದು ವಾತಾವರಣ ಇರೋದಿಲ್ಲ. ಇಫ್ ಸ್ಟೂಡೆಂಟ್ ಡೋಂಟ್ ವಾಂಟ್ ಟು ಅಟೆಂಡ್, ದ ಫೇಲ್ಯೂರ್ ಮೇ ಲೈ ಇನ್ ಪೆಡಗಾಜಿ, ನಾಟ್ ಇನ್ ಸ್ಟೂಡೆಂಟ್ಸ್ ಅಲ್ವಾ. ಅವರಿಗೆ ಕ್ಲಾಸಿಗೆ ಬರ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಯಾವೊಂದು ವ್ಯವಸ್ಥೆಯಲ್ಲಿ ದೋಷ ಇರಬಹುದು. ಅವರಿಗೆ ಹೇಗೆ ಬೇಕೋ ಆ ರೀತಿ ಕುತೂಹಲಕಾರಿಯಾಗಿ ಹೇಳಲಿಕ್ಕೆ ಆಗದೆ ಇರಬಹುದು ಇಡೀ ವ್ಯವಸ್ಥೆಗೆ. ಕೇವಲ ಸ್ಟೂಡೆಂಟ್ಸ್ ಅನ್ನ ಬ್ಲೇಮ್ ಮಾಡಿದ್ರೆ ಸಾಕಾಗುತ್ತಾ? ಅವ್ರ ಮೇಲೆ ಎಲ್ಲ ತಪ್ಪನ್ನ ಹೊರಿಸಿದ್ರೆ ಓಕೆನಾ ಅಂತ ಈ ಆರ್ಟಿಕಲ್ ಅಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ. ಮತ್ತೆ ಎಜುಕೇಶನ್ ಆಸ್ ಡೈಲಾಗ್, ನಾಟ್ ಇನ್ಫಾರ್ಮೇಶನ್ ಟ್ರಾನ್ಸ್ಫರ್. ಡೈಲಾಗ್ ಆಗಿರ್ಬೇಕು, ಮಾತುಕತೆ ಆಗಿರ್ಬೇಕು. ನಾನೇನೋ ಹೇಳ್ತಿದ್ದೇನೆ, ನನ್ನಲ್ಲಿರೋದನ್ನ ನಿಮ್ಗೆ ಹೇಳ್ದೆ, ನನ್ನ ಕೆಲಸ ಮುಗೀತು. ನೀವು ಕೇಳಿದ್ರಿ, ನಿಮ್ ಕೆಲಸ ಮುಗೀತು, ಅಷ್ಟಾಗ್ಬಿಟ್ರೆ ಅದು ಎಜುಕೇಶನ್ ಅಲ್ಲ, ಇನ್ಫಾರ್ಮೇಶನ್ ಟ್ರಾನ್ಸ್ಫರ್ ಅಷ್ಟೇ. ಯಾರು ಬೇಕಾದ್ರೂ ಅದನ್ನ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ AI ಬಂದಿದೆ, ಯಾವ ಟೀಚರ್ಗಿಂತ ಚೆನ್ನಾಗಿ ಸಹ AI ನಿಮ್ಗೆ ಅದನ್ನು ತಿಳಿಸಬಹುದು. ಡ್ರಾವಿಂಗ್ ಫ್ರಮ್ Paulo Freire, article says education is not depositing information into students, it's a dialogue involving questioning, debate and reflection. ಜಸ್ಟ್ ಮಾಹಿತಿ ವಿತರಿಸೋದಲ್ಲ, ಮಾಹಿತಿ ಟ್ರಾನ್ಸ್ಫರ್ ಮಾಡೋದಲ್ಲ. ಕ್ವಶನಿಂಗ್ ಇರಬೇಕು, ಡಿಬೇಟ್ ಆಗಬೇಕು, ರಿಫ್ಲೆಕ್ಷನ್ ಆಗಬೇಕು, ಓಪನ್ ಮೈಂಡ್ ಪೀಪಲ್ ಜೊತೆ ಮಾತುಕತೆ ಆಗಬೇಕು. ಸ್ಟೂಡೆಂಟ್ಸ್ ಆರ್ ಥಿಂಕಿಂಗ್ ಸಬ್ಜೆಕ್ಟ್ಸ್, ನಾಟ್ ಎಂಪ್ಟಿ ಕಂಟೈನರ್ಸ್ ಅಲ್ವಾ. ಏನು ಎಂಪ್ಟಿ ಕಂಟೈನರ್ಸ್ ಅಂತಂದ್ರೆ ಈ ಖಾಲಿ ಆದಂತಹ ಪಾತ್ರೆಗಳಲ್ಲ, ಏನ್ ಬೇಕಾದ್ರೂ ಸುರಿಲಿಕ್ಕೆ. ಥಿಂಕಿಂಗ್ ಸಬ್ಜೆಕ್ಟ್ಸ್, ಆ ಥಿಂಕ್ ಮಾಡೋ ಕೆಪಾಸಿಟಿಯನ್ನ ಬಿಲ್ಡ್ ಮಾಡೋದು ಸಹ ಎಜುಕೇಶನ್ ಇಂದ ಕರ್ತವ್ಯ ಆಗಿರುತ್ತೆ. ಹಾಗಾಗಿ ಇಂತಹ ಅಪ್ರೋಚ್ ಇದ್ರೆ, ಮಾತುಕತೆ, ಡೈಲಾಗು, ರಿಫ್ಲೆಕ್ಷನ್, ಕ್ವಶನಿಂಗು, ಡಿಬೇಟ್, ಎಲ್ಲದ್ರಿಂದ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ, ಇಮ್ಯಾಜಿನೇಷನ್ ಬೆಳೆಯುತ್ತೆ, ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಬೆಳೆಯುತ್ತೆ. ಗ್ರೇಟ್ ಟೀಚರ್ಸ್ ಗಳು ಏನ್ ಮಾಡ್ತಾರೆ ಹಾಗಾದ್ರೆ?
ಉದಾಹರಣೆಗೆ ಆಥರ್ ಕೊಡೋ ಉದಾಹರಣೆಗಳು ನೋಡಿ. ಆಥರ್ ಗಿವ್ಸ್ ಎಕ್ಸಾಂಪಲ್ ಆಫ್ ಫೇಮಸ್ ಟೀಚರ್ಸ್ ಹೂ ನೆವರ್ ನೀಡೆಡ್ ಅಟೆಂಡೆನ್ಸ್ ರೂಲ್ಸ್. ಅಟೆಂಡೆನ್ಸ್ ರೂಲ್ಗಳನ್ನ ಕೇಳಲೇ ಇಲ್ಲ. ಇಸಾಯ್ ಬರ್ಲಿಂಗ್, ಪೆರ್ರಿ ಈಗಲ್ಟನ್, ಜರ್ಮೇನ್ ಗ್ರೀರ್, ಕ್ರಿಸ್ಟೋಫರ್ ಬೇಲಿ ಇವರೆಲ್ಲ ನೋಡಿ ಕಲಿಸಬೇಕಾದ್ರೆ ಕ್ಲಾಸ್ ರೂಮ್ಸ್ ವರ್ ಫುಲ್ ಬಿಕಾಸ್ ಲೆಕ್ಚರ್ಸ್ ವರ್ ಇಂಟೆಲೆಕ್ಚುಲಿ ಅಲೈವ್ ಆಗಿರುತ್ತೆ. ಐಡಿಯಾಸ್ ವರ್ ಪ್ರೊವೊಕೇಟಿವ್ ಐಡಿಯಾಸ್ಗಳು ನಿಮ್ಮನ್ನ ಯೋಚನೆ ಮಾಡ್ಲಿಕ್ಕೆ ಹಚ್ಚುತ್ತವೆ. ಟೀಚಿಂಗ್ ವಾಸ್ ಕ್ರಾಫ್ಟೆಡ್ ವಿತ್ ಕೇರ್. ಈ ಟೀಚಿಂಗ್ ಮೆಥಡಾಲಜಿಯನ್ನ ತುಂಬಾ ಚೆನ್ನಾಗಿ ಕ್ರಾಫ್ಟ್ ಮಾಡಿರ್ತಾರೆ. ಸ್ಟೂಡೆಂಟ್ಸ್ ಅಟೆಂಡೆಡ್ ಔಟ್ ಆಫ್ ಡಿಸೈರ್ ನಾಟ್ ಕಂಪಲ್ಷನ್. ತಿಳ್ಕೋಬೇಕು ಅಂತ ಕುತೂಹಲದಿಂದ ಸ್ಟೂಡೆಂಟ್ಸ್ ಅಟೆಂಡ್ ಆಗ್ತಾ ಇದ್ರು, ಕಂಪಲ್ಷನ್ ಇಂದ ಅಲ್ಲ. ಇನ್ನು ಲರ್ನಿಂಗ್ ಬಿಯಾಂಡ್ ಕ್ಲಾಸ್ ರೂಮ್ಸ್. ಆರ್ಟಿಕಲ್ ಹೈಲೈಟ್ಸ್ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತಂದ್ರೆ ರೀಡಿಂಗ್ ಪೋಯಟ್ರಿ ಔಟ್ಡೋರ್ಸ್, ಲರ್ನಿಂಗ್ ಥ್ರೂ ಡಿಸ್ಕಷನ್ಸ್, ರಿಫ್ಲೆಕ್ಟಿಂಗ್ ಇನ್ ರಿಯಲ್ ಎನ್ವೈರ್ಮೆಂಟ್ ಅಲ್ಲಿ ರಿಫ್ಲೆಕ್ಟ್ ಮಾಡ್ಕೊಳ್ಳೋದು. ಸಚ್ ಲರ್ನಿಂಗ್ ಕನೆಕ್ಟ್ಸ್ ಐಡಿಯಾಸ್ ವಿತ್ ಲಿವ್ಡ್ ಎಕ್ಸ್ಪೀರಿಯನ್ಸ್. ಅಂತಹ ಲರ್ನಿಂಗ್ ಇಂದ ಐಡಿಯಾಗಳನ್ನ ನಿಮ್ಮ ಎಕ್ಸ್ಪೀರಿಯನ್ಸ್ ಜೊತೆ ಕನೆಕ್ಟ್ ಮಾಡಬಹುದು. ಇಂಟರ್ಪ್ರಿಟೇಷನ್ಗೆ ಎನ್ಕರೇಜ್ ಮಾಡ್ತಾರೆ. ಇಂಡಿಪೆಂಡೆಂಟ್ ಥಿಂಕಿಂಗ್ ಪ್ರಮೋಷನ್ ಸಿಗುತ್ತೆ. ದಿಸ್ ಕಾಂಟ್ರಾಸ್ಟ್ ವಿತ್ ರಿಜಿಡ್ ಕ್ಲಾಸ್ ರೂಮ್ ರೂಟೀನ್ ಫೋಕಸ್ಡ್ ಆನ್ ಕಾಂಪ್ಲೈನ್ಸ್ ಅಂತಂದ್ರೆ ರೂಲ್ಸ್ ಗಳನ್ನ ಅನುಸರಿಸೋದು. ಅದಕ್ಕಿಂತ ರಿಜಿಡ್ ಕ್ಲಾಸ್ ರೂಮ್ಗಿಂತ ಕ್ಯೂರಿಯಾಸಿಟಿ ಆಗಿರಬಹುದು, ಮತ್ತೆ ಐಡಿಯಾಗಳನ್ನ ಕನೆಕ್ಟ್ ಮಾಡೋದು, ಇಮ್ಯಾಜಿನೇಷನ್, ನಮ್ಮ ಮೆಮೊರಿ, ಇದೆಲ್ಲದಕ್ಕೂ ಒಂದು ಕರೆಕ್ಟ್ ಆದಂತಹ ವ್ಯವಸ್ಥೆಯನ್ನು ರೂಪಿಸ್ಕೊಳ್ಳಿಕ್ಕೆ ಈ ಆರ್ಟಿಕಲ್ ಹೇಳ್ತಾ ಇದ್ದಾರೆ. ಇನ್ನು ವೈ ಮ್ಯಾಂಡೇಟರಿ ಅಟೆಂಡೆನ್ಸ್ ಇಸ್ ಔಟ್ಡೇಟೆಡ್ ಟುಡೇ. ಅಟೆಂಡೆನ್ಸ್ ಅನ್ನೋದು ಈಗಾಗಲೇ ಔಟ್ಡೇಟ್ ಆಗಿರೋದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಇನ್ ದ ಡಿಜಿಟಲ್ ಏಜ್ ಇನ್ಫಾರ್ಮೇಶನ್ ಇಸ್ ಫ್ರೀಲಿ ಅವೈಲೇಬಲ್. ಯಾವುದೇ ಮಾಹಿತಿ ಈಗ ನಮ್ಮ ಕೈಯಲ್ಲಿರೋ ಮೊಬೈಲ್ ಅಲ್ಲಿ ಇರುತ್ತೆ. AI ಟೂಲ್ಸ್ ಅಂಡ್ ಓಪನ್ ಸೋರ್ಸ್ ರಿಸೋರ್ಸಸ್ ಎಕ್ಸಿಸ್ಟ್. ಪ್ರತಿಯೊಂದಕ್ಕೂ ಸಹ ನಾವು ಯಾವ್ದು ವ್ಯಕ್ತಿಯನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಲರ್ನಿಂಗ್ ಇಸ್ ನೋ ಲಾಂಗರ್ ಕ್ಲಾಸ್ ರೂಮ್ ಬೌಂಡ್ ಅಲ್ವಾ. ಕ್ಲಾಸ್ ರೂಮಿಗೆ ಹೋದ್ರೆ ಮಾತ್ರ ಕಲಿಲಿಕ್ಕೆ ಆಗೋದು ಅನ್ನೋದಲ್ಲ ಈಗಿಲ್ಲ. ಟಾಪ್ ಗ್ಲೋಬಲ್ ಯೂನಿವರ್ಸಿಟೀಸ್ ಡು ನಾಟ್ ಟ್ರೀಟ್ ಅಟೆಂಡೆನ್ಸ್ ಆಸ್ ಮಾರಲ್ ಟೆಸ್ಟ್. ದೊಡ್ಡ ದೊಡ್ಡ ಗ್ಲೋಬಲ್ ಯೂನಿವರ್ಸಿಟಿಗಳು ಸಹ ಅಟೆಂಡೆನ್ಸ್ ಅನ್ನ ಒಂದು ಮಾರಲ್ ಟೆಸ್ಟ್ ತರ ಟ್ರೀಟ್ ಮಾಡೋದಿಲ್ಲ. ಟ್ರಸ್ಟ್ ಸ್ಟೂಡೆಂಟ್ ಆಟೋನಮಿ. ವಿದ್ಯಾರ್ಥಿಗಳಿಗೂ ಸಹ ಸ್ವಾತಂತ್ರ್ಯ ಇರಬೇಕು. ಮತ್ತೆ ಟೀಚಿಂಗ್ ಕ್ವಾಲಿಟಿ ಮೇಲೆ ಫೋಕಸ್ ಮಾಡ್ತಾರೆ. Thus, enforcing attendance today reflects institutional insecurity, not academic rigor. So, attendance ನೀವು ಕ್ಲಾಸ್ ಅನ್ನು ಕೇಳಲೇಬೇಕು ಅಂತ ಹೇಳೋದು ಇನ್ಸ್ಟಿಟ್ಯೂಷನಲ್ ಇನ್ಸೆಕ್ಯೂರಿಟಿನ ತೋರಿಸುತ್ತೆ. ಅಕಾಡೆಮಿಕ್ ರಿಗರ್ ಅಂದ್ರೆ ನಿಮ್ಗೆ ಒಳ್ಳೇದಾಗ್ಬೇಕು, ನಿಮ್ಗೋಸ್ಕರ ಇರೋದು, ಏನೋ ಹೊಸದಾಗಿ ರೂಲ್ಸ್ ಅನ್ನ ತಂದಿದ್ದೇವೆ ಅನ್ನೋದನ್ನ ತೋರಿಸೋದಿಲ್ಲ. ದ ಡೀಪರ್ ಪ್ರಾಬ್ಲಮ್ ಇನ್ ಇಂಡಿಯನ್ ಯೂನಿವರ್ಸಿಟೀಸ್ ಏನ್ ಹೇಳ್ತಾ ಇದೆ, ನಮ್ಮ ದೇಶದಲ್ಲಿ ಇರುವಂತಹ ಯೂನಿವರ್ಸಿಟಿಗಳಲ್ಲಿ ಏನು ಪ್ರಾಬ್ಲಮ್ಮು? ಎಕ್ಸೆಸಿವ್ ಬ್ಯೂರೋಕ್ರಾಟಿಕ್ ಕಂಟ್ರೋಲ್. ತುಂಬಾ ಬೇರೆ ಬೇರೆ ಮ್ಯಾನೇಜ್ಮೆಂಟ್ ಇರಬಹುದು, ಅಧಿಕಾರಿಗಳಿರಬಹುದು, ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಡಿಸಿಷನ್ ಮೇಕಿಂಗ್ ಸೆಂಟ್ರಲೈಸ್ ಆಗಿರುತ್ತೆ. ಕೆಲವು ವ್ಯಕ್ತಿಗಳು ಎಲ್ಲಾ ನಿರ್ಧಾರಗಳನ್ನ ಕೈಗೊಳ್ತಾ ಇರ್ತಾರೆ. ಪೊಲಿಟಿಕಲ್ ಇಂಟರ್ಫರೆನ್ಸ್ ಇರುತ್ತೆ. ಮತ್ತೆ ಲಾಯಲ್ಟಿ ಓವರ್ ಮೆರಿಟ್. ತಮಗೆ ಯಾರು ವಿಶ್ವಾಸವನ್ನ ತೋರಿಸ್ತಾರೋ, ಬದ್ಧರಾಗಿರ್ತಾರೋ ಅವರಿಗೆ ಪ್ರಾಧಾನ್ಯತೆ ಕೊಡ್ತಾರೆ, ಮೆರಿಟ್ಗೆ ಪ್ರಾಧಾನ್ಯತೆ ಕೊಡೋದಿಲ್ಲ. ಮತ್ತೆ ಫಿಯರ್ ಆಫ್ ಡಿಸೆಂಟ್. ತಮಗೆ ಇಲ್ಲ ಸಲ್ಲದ ವಿಷಯಗಳನ್ನ ಹೇಳಿದ್ರೆ ಭಿನ್ನಾಭಿಪ್ರಾಯಗಳನ್ನ ಗೌರವಿಸುವ ಮನಸ್ಥಿತಿ ನಮ್ಮ ದೇಶದಲ್ಲಿ ಇಲ್ಲ. ಸೊ ಅಟೆಂಡೆನ್ಸ್ ರೂಲ್ಸ್ ಬಿಕಮ್ ರೂಲ್ಸ್ ಆಫ್ ಡಿಸಿಪ್ಲಿನ್ ಅಂಡ್ ಕನ್ಫರ್ಮಿಟಿ, ನಾಟ್ ಎಜುಕೇಶನ್. ಹಾಗಾಗಿ ಎಜುಕೇಶನಿನ ಒಂದು ಸಾಧನ ಆಗದೆ ಇದು ಬರೀ ಡಿಸಿಪ್ಲಿನು, ಅದಕ್ಕಾಗಿ ಬಳಕೆ ಆಗ್ತಾ ಇದೆ. ಸೊ ವೈ ದಿಸ್ ರೂಲಿಂಗ್ ಮ್ಯಾಟರ್ಸ್ ಫಿಲಾಸಫಿಕಲಿ ಅಲ್ವಾ. ಫಿಲಾಸಫಿಕಲಿ ಯಾವ ತರ ಇಂಪಾರ್ಟೆಂಟ್ ಆಗುತ್ತೆ ಇದು? ದ ಜಡ್ಜ್ಮೆಂಟ್ ಫೋರ್ಸಸ್ ಯೂನಿವರ್ಸಿಟೀಸ್ ಟು ಆಸ್ಕ್, ಡು ವಿ ಟ್ರಸ್ಟ್ ಸ್ಟೂಡೆಂಟ್ ಆಸ್ ಥಿಂಕಿಂಗ್ ಅಡಲ್ಟ್ಸ್? ಇಲ್ಲಿ ಬರುತ್ತೆ ಒಂದು ಕ್ವಶನ್. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್. ಓಕೆ, ಇಷ್ಟೊತ್ತು ನಾವು ಸ್ಟೂಡೆಂಟ್ಸ್ ಪರ ಮಾತಾಡಿದ್ವಿ ಅಲ್ವಾ. ಸ್ಟೂಡೆಂಟ್ಸು ಅಥವಾ ಯಾವುದೇ ವ್ಯಕ್ತಿ ಇರಬಹುದು, ಅವರಿಗೆ ಕ್ಲಾಸ್ ರೂಮಿಗೆ ಬರಲೇಬೇಕಾದ ಅವಶ್ಯಕತೆ ಇಲ್ಲ. ಇನ್ಫಾರ್ಮೇಶನ್ ಬೇರೆ ಕಡೆ ಸಿಗುತ್ತೆ ಅಂತ ನೋಡಬಹುದು, ಅದನ್ನು ತಿಳ್ಕೊಳ್ಬಹುದು. ಕ್ಲಾಸ್ ರೂಮಿಗೆ ಬಂದು ಅಟೆಂಡೆನ್ಸ್ ಇದ್ರೆ ಮಾತ್ರ ಅವರು ಪರೀಕ್ಷೆ ಬರಬೇಕು ಅನ್ನೋದು ಒಳ್ಳೇದಲ್ಲ. ಯಾಕಂದ್ರೆ ಅವರಲ್ಲಿ ಆ ಕ್ಯೂರಿಯಾಸಿಟಿನ ಹುಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಿಶ್ವವಿದ್ಯಾಲಯಗಳ ಹತ್ರ. ಆದ್ರೆ ಕ್ವಶನ್ ಏನು, ಈಗ ಒಂದ್ ವೇಳೆ ಅವರು ಕ್ಲಾಸ್ ರೂಮಿಗೆ ಬರ್ತಾ ಇಲ್ಲ ಅಂತಂದ್ರೆ ಇನ್ನೇನು ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅಲ್ವಾ. ಥಿಂಕಿಂಗ್ ಮಾಡೋ ಕೆಪಾಸಿಟಿ ಇದೆಯಾ ಅವರಿಗೆ? ಈಗ ಒಬ್ಬ ವ್ಯಕ್ತಿ ಕ್ಲಾಸ್ ರೂಮಿಗೆ ಬರ್ತಾ ಇಲ್ಲ, ಹಾಗಂತ ಇಡೀ ದಿನ ಮಾಡೋದೇನು? ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ನಲ್ಲಿ ರೀಲ್ಸ್ ನೋಡ್ತಾ ಇರೋದು, ಮತ್ತೆ ಬೇರೆ ಬೇರೆ ವಿಷಯಗಳನ್ನ, ಅನಗತ್ಯವಾದ ವಿಷಯಗಳನ್ನ ಮಾಡ್ತಾ ಇರೋದು. ಅದರಿಂದ ಏನು ಉಪಯೋಗ? ಅದ್ರ ಬದಲು ಕ್ಲಾಸ್ ರೂಮಿಗೆ ಬಂದ್ರೆ ಸ್ವಲ್ಪ ಆದ್ರೂ ಪ್ರಯೋಜನ ಆಗುತ್ತಲ್ವಾ. ಯೂತ್ ಮೆಂಟಾಲಿಟಿ ಕೆಲವೊಂದು ಸಂದರ್ಭದಲ್ಲಿ ತುಂಬಾ ಹೀನಾಯವಾಗಿರುತ್ತೆ, ಅದನ್ನ ಒಪ್ಕೊಳ್ಬೇಕಾಗತ್ತೆ ನಾವು. ಈ ಅಲ್ಲಿ ಇಲ್ಲ ಸಲ್ಲದ ವಿಷಯಗಳನ್ನ ಮಾಡೋದಕ್ಕಿಂತ ಕ್ಲಾಸ್ ರೂಮಿಗೆ ಬಂದ್ರೆ ಒಳ್ಳೇದು. ಯಾಕಂದ್ರೆ ಕ್ಲಾಸ್ ರೂಮಿಗೆ ಬಂದ ಮಾತ್ರಕ್ಕೆ ಅವರಲ್ಲಿ ಆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಲ್ಲ. ಆದ್ರೆ ಇರೋದ್ರಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆ ಆ ವಿದ್ಯಾರ್ಥಿಗಳನ್ನ
ನೀವು ನೀವು ಬರಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದು ಓಕೆನಾ? ಆ ಸಮಯವನ್ನ ಅವರು ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರಾ? ಅದು ಇಂಪಾರ್ಟೆಂಟ್. ನಾವು ಅವರನ್ನ ಒಂದು ಥಿಂಕಿಂಗ್ ಅಡಲ್ಟ್ ಅಂತ ಕನ್ಸಿಡರ್ ಮಾಡಬಹುದಾ? ಆರ್ ಡು ವಿ ಟ್ರೀಟ್ ದೆಮ್ ಆಸ್ ವಾರ್ಡ್ಸ್ ನೀಡಿಂಗ್ ಸೂಪರ್ವಿಷನ್? ಆದ್ರೆ ಇಲ್ಲ, ಅವರನ್ನ ಮೇಲ್ವಿಚಾರಣೆ ಮಾಡುವ ಅವಶ್ಯಕತೆ ಇದೆ. ಇಷ್ಟು ವರ್ಷ ಆದ್ರೂ ಅವರಿಗೆ ತಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ, ಕ್ಲಾರಿಟಿ ಬರ್ಲಿಲ್ಲ. ಹಾಗಾಗಿ ಅವರಿಗೆ ಬೇಕಾಗುತ್ತೆ, ಸೂಪರ್ವಿಷನ್ ಬೇಕಾಗುತ್ತೆ ಅಂತ ಕನ್ಸಿಡರ್ ಮಾಡೋದಾ? ಅಲ್ವಾ? ಎರಡು ದ್ವಂದ್ವಗಳು ಇಲ್ಲಿ ಬರ್ತಾ ಹೋಗುತ್ತೆ. ಎರಡನ್ನ ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿ ಎಕ್ಸ್ಟರ್ನಲ್ ಕೋಯರ್ಷನ್ಗಿಂತ ಇಂಟರ್ನಲ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋದು ಯಾವತ್ತೂ ಒಳ್ಳೇದು. ಸೊ ದಿಸ್ ಫಂಡಮೆಂಟಲ್ ಶಿಫ್ಟ್ ಇನ್ ಎಜುಕೇಶನ್ ಫಿಲಾಸಫಿ, ಆ ಫಿಲಾಸಫಿ ಕಡೆ ಫಂಡಮೆಂಟಲ್ ಶಿಫ್ಟ್ ಆಗಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಎಜುಕೇಶನ್ ಥ್ರೈವ್ಸ್ ಆನ್ ಫ್ರೀಡಮ್, ಡಯಲಾಗ್ ಅಂಡ್ ಇಂಟೆಲೆಕ್ಚುಯಲ್ ರಿಸ್ಕ್ ಟೇಕಿಂಗ್. ನೋಡಿ, ಚೆನ್ನಾಗಿದೆ ಇದು. ಇಂಟೆಲೆಕ್ಚುಯಲ್ ರಿಸ್ಕ್ ಟೇಕಿಂಗ್. ಏನು ಇಂಟೆಲೆಕ್ಚುಯಲ್ ರಿಸ್ಕ್ ಟೇಕಿಂಗ್ ಅಂತಂದ್ರೆ, ನಮ್ದು ಯಾವುದೋ ಒಂದು ಬಿಲೀಫ್ ಇರುತ್ತೆ, ನಾವ್ಯಾವುದೋ ಪ್ರಿಜುಡೈಸ್ಗಳನ್ನ ಇಟ್ಕೊಂಡಿರ್ತೇವೆ, ಬಯಾಸನ್ನ ಇಟ್ಕೊಂಡಿರ್ತೇವೆ. ಅದನ್ನ ಬಿಟ್ಟು ಹೋಗ್ಲಿಕ್ಕೆ ನಮ್ಗೆ ಹೆದರಿಕೆ, ನನ್ನ ನಂಬಿಕೆಗಳನ್ನ ನಾಶ ಆಗ್ಬಿಟ್ರೆ ಅನ್ನುವಂತ ಭಯ ಇರುತ್ತೆ. ಆ ಭಯವನ್ನ ಹೊರಗಿಟ್ಟು ಆ ರಿಸ್ಕ್ ಅನ್ನ ತೆಗೆದುಕೊಳ್ಳೋದು. ನಾನು ಇಷ್ಟು ದಿನ ಇಷ್ಟಪಡ್ತಾ ಇರ್ತಕ್ಕಂಥ ವಿಷಯವನ್ನ ಬಿಟ್ಟು ಇನ್ನೊಬ್ಬರ ವಿಷಯವನ್ನ ಆಲಿಸಿ ಅದರಲ್ಲಿ ಒಳ್ಳೇದಿದ್ರೆ ಅದನ್ನ ಸಹ ಕನ್ಸಿಡರ್ ಮಾಡೋದು, ಅದು ಇಂಟೆಲೆಕ್ಚುಯಲ್ ರಿಸ್ಕ್ ಟೇಕಿಂಗ್. ಮತ್ತೆ ಮ್ಯಾಂಡೇಟಿಂಗ್ ಅಟೆಂಡೆನ್ಸ್ ಕನ್ಫ್ಯೂಸಸ್ ಡಿಸಿಪ್ಲಿನ್ ವಿತ್ ಲರ್ನಿಂಗ್ ಅಂಡ್ ಕಂಪ್ಲೈನ್ಸ್ ವಿತ್ ಕ್ಯೂರಿಯಾಸಿಟಿ. ಒಂದ್ ವೇಳೆ ಈ ತರ ಅಟೆಂಡೆನ್ಸೇ ಮ್ಯಾಂಡೇಟರಿ ಮಾಡ್ಬಿಟ್ರೆ ಕ್ಯೂರಿಯಾಸಿಟಿಯನ್ನ ನಾವು ಡಿಸಿಪ್ಲಿನ್ ಜೊತೆ ರಿಪ್ಲೇಸ್ ಮಾಡ್ತಾ ಇದ್ದೇವೆ. ನೀವು ಕುತ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಆಟೋಮೆಟಿಕಲಿ ಎಲ್ಲ ಬಂದ್ಬಿಡುತ್ತೆ ಅನ್ನೋ ರೀತಿ. The Delhi High Court ruling offers an opportunity to rethink higher education by placing trust, pedagogy and engagement as its core. ಈ ಹೈಕೋರ್ಟಿನ ರೂಲಿಂಗ್ ಒಂದು ಪ್ರಶ್ನೆಯನ್ನು ನಮ್ಮ ಮುಂದೆ ಇಡುತ್ತೆ. ಹೈಯರ್ ಎಜುಕೇಶನ್ ಅನ್ನೋದು ಯಾವ ರೀತಿ ಇರಬೇಕು, ಅದರಲ್ಲಿ ಕ್ಯೂರಿಯಾಸಿಟಿ ಇರಬಹುದು, ಪೆಡಗಾಜಿ ಶಿಕ್ಷಣದ ಪದ್ಧತಿ, ಮತ್ತೆ ಎಂಗೇಜ್ಮೆಂಟ್ ವಿದ್ಯಾರ್ಥಿಗಳ ಒಂದು ಕ್ಯೂರಿಯಾಸಿಟಿಯಿಂದ ಅವ್ರು ಕೇಳೋದಿರ್ಬೋದು, ಎಲ್ಲವೂ ಮುಖ್ಯ ಆಗಿರುತ್ತೆ ಅಂತ ನಮ್ಮ ಮುಂದೆ ದೆಹಲಿ ಹೈಕೋರ್ಟ್ ಈ ಒಂದು ವಿಚಾರವನ್ನು ಇಡುತ್ತೆ. ಇಷ್ಟು ಇವತ್ತಿನ ಪ್ರಮುಖವಾದ ಸುದ್ದಿ. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.